ರಿಲೀಸ್ ಆಗ್ತದೆ, ಸಾವಿರಾರು ಕೋಟಿ ವಹಿವಾಟು ಆಗ್ತಾ ಇದೆ. ಯಾಕೆ ಇನಿಷಿಯೇಟಿವ್ ತಗೊಂತಿಲ್ಲ? ನೀವ್ ಹೇಳ್ದಂಗೆ ಥಿಯೇಟರ್ ಸಮಸ್ಯೆ ಸಾಕಷ್ಟಿದೆ. ಸಾಕಷ್ಟಿದೆ. ಹೌದು, ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾನು ಆ ವಿಚಾರಕ್ಕೆ ಬಂದಿದ್ದೆ. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಅದನ್ನ ಉಳಿಸ್ಕೋದ್ ನಮ್ಮವ್ರ ಕಣ ಇದು. ಕನ್ನಡ ಸಿನಿಮಾ, ಕನ್ನಡ ನಾಟಕ, ಕನ್ನಡ ಚಿತ್ರಕಲೆ, ಕನ್ನಡ ಶಿಲ್ಪಕಲೆ, ಎಲ್ಲರೂ ನಮ್ದಿದು, ಇದು ಉಳಿಬೇಕು ಅನ್ನೋದಾದ್ರೆ ಈ ತರ ಸಿನಿಮಾಗಳ ತೆರಿಗೆ ವಿನಾಯಿತಿ ಟ್ಯಾಕ್ಸ್ ಗೀಕ್ಸ್ ಏನ್ ಮಾಡ್ತಾರ ಅದ್ ಮಾಡ್ಕೊಂಡು ನನ್ಗೆ ಮಾಡ್ತಿಲ್ಲ. ನಮ್ಗ ಇವಾಗ ಸಿಂಗಲ್ ಥಿಯೇಟರ್ ಹೋಯ್ತು, ಅಲ್ಲ ಕರೋನಾ ಆದ್ಮೇಲೆ ಮುಚ್ಚಿಬಿಟ್ಟಿದ್ದಾರೆ. ಎಷ್ಟೋ ಥಿಯೇಟರ್ ಮುಚ್ಚಿದ್ದಾರೆ, ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅವ್ರಿಗೆ ರೆಂಟ್ ಬರಲ್ಲ ಅಂತ ಹೇಳ್ತಾರೆ. ಇದು ಯಾರನ್ನ ದೂಷಿಸ್ತೀರಾ? ಒಳ್ಳೆ ಸಿನಿಮಾ ಮಾಡ್ಬೇಕು, ಅದು ಒಂದೇ ಉದಾಹರಣೆ. ಮತ್ ಜನ ನೋಡ್ಬೇಕು, ಆ ಪ್ರಯತ್ನ ಮಾಡ್ತಿದ್ವಿ. ಒಳ್ಳೆ ಸಿನಿಮಾ ಸೂತ್ರ ನಂಗೆ ಗೊತ್ಬಿಟ್ರೆ ಬರೀ ಅದನ್ನೇ ಮಾಡಿ ಗೆದ್ಬಿಡ್ತೀನಿ ಪ್ರತಿ ಸರ್ತಿ. ಯಾರಿಗ್ ಗೊತ್ತು ಒಳ್ಳೆ ಸೂತ್ರ ಸಿನಿಮಾ? ಓಕೆ ಸರ್, ಕಲಾವಿದ್ರ ಸಂಘ ಏನ್ ಮಾಡ್ತಾ ಇದೆ? ಕಲಾವಿದರೆಲ್ಲ ಒಗ್ಗಟ್ಟಾಗಿದಾರ? ದೊಡ್ಡವರಿದ್ದಾರೆ, ಕೇಳಿ ಅವ್ರು. ದೊಡ್ಡವರಿದ್ದಾರೆ, ಅವರೆಲ್ಲರೂ ಕೇಳಿ. ಹಿಂದೆ ಚೆನ್ನಾಗಿತ್ತಲ್ಲ? ಅಲ್ಲ, ಇತ್ತು, ಕರೆಕ್ಟ್. ದೊಡ್ಡವರಿದ್ದಾರೆ, ಅವ್ರನ್ನ ಕೇಳಿ. ಅವ್ರನ್ನ ಕೇಳ್ಬೇಕು. ನಾನ್ ತುಂಬಾ ಚಿಕ್ಕವನು. ನನ್ 30 ವರ್ಷ ಆಗಿರ್ಬೋದು, ಇಲ್ಲ 50 ವರ್ಷ ಆಗಿರೋರು ಇದ್ದಾರೆ, 60 ವರ್ಷ ಆಗಿರೋರು ಇದ್ದಾರೆ. ಅವ್ರು ಮಾತಾಡ್ಬೇಕು. ಎಲ್ಲ ನಾಯಕ ನಟರಿದ್ದಾರೆ, ಅವ್ರು ಮಾತಾಡ್ಬೇಕು. ನಾನು ತುಂಬಾ ಚಿಕ್ಕವನು. ಅದೇ ಆಕ್ಟಿವ್ ಆಗ್ಬೇಕು. ಯಾರಾದ್ರೂ ಸರಿ ಬರ್ಬೇಕು ಮುಂದೆ, ಯಾರಾದ್ರೂ ಸರಿ ಅಧ್ಯಕ್ಷರಾಗಿ ಮಾಡಿ ಎಲ್ಲಾನು ಸೇರೋ ಆ ತರ ಬಂದ್ರೆ ಈ ತರ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಸಿಗಲ್ಲ. ಹೌದು, ನಮ್ಗೆ ಯಾವ್ದಕ್ ಬೇಕಾದ್ರೆ ಹೋರಾಟ ಮಾಡ್ಬೋದಲ್ಲ. ಅದೇ ಎಷ್ಟು ನಮ್ಗೆ ಚೇಂಬರ್ ಇದೆ, ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಕಲಾವಿದರ ಸಂಘ ಇದೆ, ಮೇಕಪ್ ನೋರ್ದಿದೆ. ಖಂಡಿತ ಎಲ್ಲ ಒಗ್ಗಟ್ಟಾದ್ರೆ ಈ ತರದ ಸಮಸ್ಯೆಗೆ ಪರಿಹಾರ ಸಿಗ್ಬೋದು. ಮ್ಯಾನೇಜರ್ ಸಂಘ ಇದೆ, ಎಲ್ಲಾರ್ದು ಸಂಘ ಇದೆ. ಬರ್ಬೇಕಷ್ಟೇ, ಬರ್ಬೇಕು. ನೀವ್ ಹೇಳ್ದಂಗೆ ಅವ್ರವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ. ಅಲ್ಲ, ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಈ ತರದೊಂದು ಎಲ್ಲರಿಗೂ ನಮ್ದು ಸಿನಿಮಾ ಉಳಿಬೇಕು ಅಂದ್ರೆ ಎಲ್ಲರೂ ಅದಕ್ಕೊಂದು ಹೋರಾಟದ ಮನ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೋರಾಟ ಮಾಡ್ಬೇಕು. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದಾರೆ. ನಮ್ಗೆ ಸಿದ್ದರಾಮಯ್ಯ ಅವರೇ ನಮ್ಗೆ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಿಜವಾಗ್ಲೂ ಮಾಡಿದಾರೆ. ಸಾಂಸ್ಕೃತಿಕ ಪ್ರಜ್ಞೆ ಚೆನ್ನಾಗಿದೆ, ಶೈಕ್ಷಣಿಕವಾದ ಪ್ರಜ್ಞೆ ಚೆನ್ನಾಗಿದೆ. ನಿಜವಾಗ್ಲೂ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಈಗ ನಮ್ಗೇನು ಏನ್ ಸಮಸ್ಯೆ ಇದೆಯೋ ಅದನ್ನ ಹೇಳಿದ್ರೆ ನಿಜವಾಗ್ಲೂ ಅವ್ರ ಹತ್ರ ಹೋಗ್ಬೇಕಲ್ಲ. ಈಗೆಲ್ಲ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಸಿನಿಮಾಗಳು, ಏನ್ ಹೇಳ್ತೀರಿ? ಪ್ಯಾನ್ ಇಂಡಿಯಾ ಸಿನಿಮಾ ನಿಮ್ಮ ಪ್ರಕಾರ ಪ್ಯಾನ್ ಇಂಡಿಯಾ ಅಂದ್ರೆ ಏನು? ಪರಭಾಷೆ ನಟರು ಬಂದ ತಕ್ಷಣ ಪ್ಯಾನ್ ಇಂಡಿಯಾ ಆಗುತ್ತಾ, ಅಥವಾ ಎಲ್ಲಾ ಭಾಷಿಗರು ನಮ್ ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತಾ? ಆದ್ರೆ ನಮ್ ಕನ್ನಡಿಗರು ಕನ್ನಡ ಸಿನಿಮಾ ನೋಡಿದ್ರೆ ಪ್ಯಾನ್ ಇಂಡಿಯಾ ಆಗುತ್ತೆ ಅಷ್ಟೇ. ಕರ್ನಾಟಕ ಕನ್ನಡದಲ್ಲಿ ಇರೋದ್ರಿಂದ, ಇಂಡಿಯಾದಲ್ಲಿ ಇರೋದ್ರಿಂದ ಅದಾಗುತ್ತೆ. ನನ್ಗೇನ್ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ನನಗೆ ಯಾರೋ ಒಬ್ಬಿಬ್ರು ಹೋಗ್ತಾರೆ, ಪ್ರಧಾನ ಮಂತ್ರಿ ಒಬ್ಬರೇ ಆಗೋದು ನಮ್ಗೆ ಅಲ್ವಾ? ಯಾರೋ ಆ ಯೋಗ ಇರೋರು ಯಾರೋ ಒಬ್ರು ಹೋಗ್ತಾರೆ. ಈಗ ಒಬ್ಬೊಬ್ರು ಹೋಗ್ತಾರೆ. ಈಗ ಎಷ್ಟು ಹೋದ್ರಪ್ಪ, ಸಂತೋಷ. ವರ್ಲ್ಡ್ ಮಾರ್ಕೆಟ್ಗೆ ಹೋದ್ರು ಸಂತೋಷ. ಕನ್ನಡಿಗರು ಹೆಮ್ಮೆ ಅಷ್ಟೇ. ಕನ್ನಡಿಗರು ಅವರು ಎಲ್ರು ಹೋಗಕ್ಕಾಗಲ್ಲ. ಅದನ್ನ ಇಲ್ಲಿ ಕೆಲಸ ಮಾಡ್ಬೇಕಲ್ಲ. ಇಲ್ಲಿ ಮನೆ ಖಾಲಿ ಆಗುತ್ತಾ? ಎಲ್ಲರೂ ಅಲ್ಲಿಗೆ ಹೋಗೋಣ ಬಂದು ಇಲ್ವಲ್ಲ. ಇಲ್ಲೊಂದು ಮನೆ ಇದಾರೆ. ಇಲ್ಲಿ ಈ ಕನ್ನಡಿಗರಿಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ಇಲ್ಲಿ ಮೆಚ್ಚೆ ತಾನೆ ನಿಮ್ಮನ್ನ ಕಳ್ಸಿದ್ದಲ್ಗೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಯಾಕೆ ಮಾಡ್ಕೊಂಡ್ ಬಂದ್ರಿ ಇದನ್ನ? ಇಲ್ಲೊಂದು ಹೃದಯ ಇದೆಯಲ್ಲಪ್ಪ, ಇದು ಮಿಡಿಯುತ್ತಲ್ಲಪ್ಪ. ನಾವ್ ಇಲ್ಲಿ ಕೆಲಸ ಅವ್ರಿಗೆ ಜಗತ್ನಲ್ಲಿ ಎಲ್ಲ ಯಾವ ಪ್ರೇಕ್ಷಕನ್ ಪ್ಯಾನ್ ಇಂಡಿಯಾದವ್ರಿಗೆ 4 ಕಣ್ಣು 4 ಕಿವಿ ಇರಲ್ಲ. ಅವನು 2 ಕಣ್ಣು 2 ಕಿವಿ. 100 ರೂಪಾಯಿ ಅವನು ಕೊಡೋ ಸಿನಿಮಾಗೆ ರೇಟ್ ಆಫ್ ಅಡ್ಮಿಷನ್ ಅಷ್ಟೇ ಅಲ್ವಾ? ನಾವು ಅಷ್ಟೇ. ಇದು ಸತ್ಯವಾದ ಕಣ್ಣು, ಸತ್ಯವಾದ ಕಿವಿ ಕನ್ನಡಿಗಂದು ಹೃದಯ. 80 ವರ್ಷ ಚಿತ್ರರಂಗ ಬೆಳೆಸಿದ್ದಾರೆ. ಮಾಡ್ತೀರಿ ಕಣ್ಣು ಕಿವಿ ಇದೆಯಲ್ಲ, ಇವರೇ ನೋಡ್ಲಿ, ಇವರೇ ಕೇಳಲಿ. ಅಲ್ಲಿ ಯಾರೋ ಹೋಗ್ಲಿ ಬಿಡಿದು. ಒಳ್ಳೆ ಸಿನಿಮಾ ಇದ್ರೆ ಎಲ್ಲಾರು ನೋಡ್ತಾರೆ. ಅದು ಹೋಗಿದ್ರೆ ಅಲ್ಲಿ ಯಾರೋ ಹೋಗ್ತಾರೆ, ಹೋಗ್ಲಿ ಬಿಡಿ. ಈಗ ಕಾಂತಾರ ಹೋಯ್ತು, ಒಳ್ಳೆ ಸಂತೋಷ. ಯಾರೋ ಒಬ್ಬಿಬ್ರಂಗ್ ಹೋಗ್ತಾರೆ, ಎಲ್ರು ಹೋಗಕ್ಕಾಗಲ್ಲ. ಇಲ್ಲಿದಾರಲ್ರಿ, ಇಲ್ಲಿ ಭೂಮಿ ಇದೆ, ಇಲ್ಲಿ ಬಿತ್ತನೆ ಮಾಡ್ರೆ ಬರುತ್ತಲ್ಲ.